ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ, ವೈಜ್ಞಾನಿಕ ತಳಹದಿಯ ಮಾಸ ಭವಿಷ್ಯ. ಈಗ ಹೊಸ ವರ್ಷದ 2026 ಮೊದಲನೆಯ ಮಂತ್ ಜನವರಿಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗ್ರಹಗಳು ಯಾವ ರಾಶಿಯಲ್ಲಿದೆ, ಗ್ರಹಗಳು ಯಾವ ರಾಶಿಗೆ ಯಾವ ಥರ ಫಲ ಕೊಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾವು ಮಾತಾಡ್ತಾ ಇದ್ದೀವಿ. ಮೇಯ್ನ್ಲಿ ನೀವು ಇದನ್ನು ನೋಡ್ಕೊಳ್ಳೋದಕ್ಕೆ ಕೂಡ, ಈ ಭವಿಷ್ಯವನ್ನು ನೋಡ್ಕೊಳ್ಳೋಕೆ ಕೂಡ ಕೆಲವು ಪ್ಯಾರಾಮೀಟರ್ಸ್ ಇದೆ. ಲಗ್ನದಿಂದ ನೋಡ್ಕೊಂಡಿದ್ರೆ 100 ಭಾಗ ಫಲ, ರಾಶಿಯಿಂದ ನೋಡ್ಕೊಂಡಿದ್ರೆ 50% ಫಲ, ನಾಮ ನಕ್ಷತ್ರದಿಂದ ಕೆಲವರಿಗೆ ಯಾವ ರಾಶಿ ಅಂತ ಗೊತ್ತಿರೋದಿಲ್ಲ, ಅವ್ರ ಹೆಸರು ಪ್ರಕಾರ ಒಂದು ರಾಶಿ ಅಂತ ನೋಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಬರೀ 25% ಫಲವನ್ನು ಇದು ಸೂಚಿಸುತ್ತೆ. ಮೊದಲನೇದಾಗಿ ಇದು ಗ್ರಹಗಳ ಗೋಚಾರದಲ್ಲಿರ್ತಕ್ಕಂಥ ಫಲವನ್ನು ಹೇಳ್ತಾ ಇದ್ದೀವಿ. ಯಾರಿಗೂ ಇಂಡಿವಿಜುವಲ್ ಬಗ್ಗೆ, ರಾಶಿ ಬಗ್ಗೆ ನಾವು ಅಥವಾ ಇಂಡಿವಿಜುವಲ್ ವ್ಯಕ್ತಿ ಬಗ್ಗೆ ನಾವು ಭವಿಷ್ಯವನ್ನು ಹೇಳ್ತಾ ಇಲ್ಲ. ಸಾಕಷ್ಟು ಜನರಿಗೆ ಏನಂದರೆ, ನಾವು ಒಳ್ಳೇದು ಹೇಳ್ತಾ ಇರುವಾಗ ನಮ್ಗೆ ಕೆಟ್ಟದಾಗಿದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ನಾವು ಈ ರಾಶಿಗೆ ಅಷ್ಟು ಚೆನ್ನಾಗಿಲ್ಲ ಅನ್ನುವಾಗ ಕೆಲವರು ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಗ್ರಹಗಳು, ದಶಾಭುಕ್ತಿಗಳು, ಜಾತಕದಲ್ಲಿರ್ತಕ್ಕಂಥ ದೋಷಗಳು, ಇಂಥದ್ದೆಲ್ಲ ಕೂಡ ನೀವು ಹತ್ರದಲ್ಲಿರ್ತಕ್ಕಂಥ ಒಬ್ಬ ಅಸ್ಟ್ರಾಲಜರ್ ಹತ್ರ ತಿಳ್ಕೊಂಡು ಇದನ್ನು ತುಲನೆ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟ್ ರಿಸಲ್ಟ್ಸ್ ಬರುತ್ತೆ. ಎನಿವೆ, ಈ ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ಗ್ರಹಗಳೆಲ್ಲೆಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ ಆಗಿ. ಮೊದಲನೇದಾಗಿ ಗುರು ಭಗವಾನರು ಈಗ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನರಾಶಿಯಲ್ಲಿದ್ದರೆ, ರಾಹು ಭಗವಾನರು ಕುಂಭ, ಸಿಂಹರಾಶಿಯಲ್ಲಿ ಕೇತು ಭಗವಾನರು. ಕುಜರು ಈ ತಿಂಗಳ 16ನೇ ತಾರೀಕು ಧನಸ್ಸು ರಾಶಿಯಿಂದ ಉಚ್ಚ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಗೆ ಬಂದಿದ್ದಾರೆ. ಹಾಗೆ ಸೂರ್ಯ ಭಗವಾನರು ಜನವರಿ 14, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಮಕರ ಸಂಕ್ರಾಂತಿ, ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡದಿರ್ತಕ್ಕಂಥ ದಿನವನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇದು ವೈಜ್ಞಾನಿಕವಾಗಿ ಕೂಡ ಎಷ್ಟು ತಾಳೆ ಆಗುತ್ತೆ ನೋಡಿ. ಸೂರ್ಯ ಭಗವಾನರು 14ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ, ಇದು ಮಕರ ಸಂಕ್ರಾಂತಿ. ಶುಕ್ರ ಭಗವಾನರು 13ನೇ ತಾರೀಕು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. 17ನೇ ನಂತರ ಧನುಸು ರಾಶಿಯಿಂದ ಬುಧರು ಮಕರ ರಾಶಿಗೆ ಸೇರಿಕೊಳ್ತಾ ಇದ್ದಾರೆ. ಮಕರ ರಾಶಿಯಲ್ಲಿ 4 ಗ್ರಹರ ಸಂಪರ್ಕ ಈ ತಿಂಗಳ ಮಧ್ಯಭಾಗದಿಂದ ಪ್ರಾರಂಭ ಆಗುತ್ತೆ. ಇನ್ನು ಉಳಿದಂಗೆ ಈ ಗ್ರಹಗಳು ಜನವರಿಯಲ್ಲಿ ಯಾವ ಥರ ಫಲ ಕೊಡುತ್ತೆ ಅಂತ ಒಂದೊಂದು ರಾಶಿಯಾಗಿ ನಾವು ನೋಡ್ಕೊಂಡು ಹೋಗೋಣ ಬನ್ನಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಗುರು ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ. ಫಾರಿನ್ ಜಾಬ್ಸು, ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದೋರಿಗೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ಗಾಗಿ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ, ಉನ್ನತ ವ್ಯಾಸಂಗಕ್ಕಾಗಿ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಮಂತ್ ಇದು. ಗುರು ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಜೊತೆಗೆ ಕೇತು ಭಗವಾನರು ಲಾಭಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸಡನ್ ಪ್ರಮೋಷನ್, ಸಡನ್ ಒಳ್ಳೆ ಕೆಲಸ ಸಿಕ್ಬಿಡ್ತಕ್ಕಂಥದ್ದು, ಸ್ವಲ್ಪ ಪ್ರಯತ್ನದಿಂದನೇ ಹೆಚ್ಚು ರಿಸಲ್ಟ್ಸನ್ನು ಪಡ್ಕೊಳ್ತಕ್ಕಂಥ ತಿಂಗಳು. ಜೊತೆಗೆ 3ನೇ ಮನೆಯಲ್ಲಿ ಬುಧ, ಶುಕ್ರ, ರವಿ, ಕುಜ ಇದ್ದಾರೆ. 3ನೇ ಮನೆ ಅಂತಕ್ಕಂಥದ್ದು ವಿಕ್ರಮ ಸ್ಥಾನ. ಸೊ ಬರಹಗಾರರಿಗೆ, ಶಿಲ್ಪಿಗಳಿಗೆ, ವ್ಯವಸಾಯದಾರರಿಗೆ, ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ, ಫೋಟೋಗ್ರಾಫರ್ಸ್ಗೆ, ಸಿನಿಮಾ, TV ಸೀರಿಯಲಲ್ಲಿ ಕೆಲಸ ಮಾಡ್ತಕ್ಕಂಥ ಆರ್ಟಿಸ್ಟ್ಗಳಿಗೆ, ಸಂಗೀತಗಾರರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗಿರ್ತಕ್ಕಂಥ ತಿಂಗಳು. ಸೆಕೆಂಡ್ ಹಾಫಲ್ಲಿ 4ನೇ ಮನೆಗೆ ಕುಜ ಹೋಗ್ತಾ ಇರೋದ್ರಿಂದ ಈ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಸಂಯಮ ಪಾಟಿಸಿ. 4ನೇ ಮನೆಯಲ್ಲಿ ಕುಜ ಉಚ್ಚನಾಗಿರೋದ್ರಿಂದ ಭೂಮಿ ವ್ಯವಹಾರಗಳಿಗಾಗಿ ಕೈ ಹಾಕಿ. ಸೂರ್ಯ 4ನೇ ಮನೆಯಲ್ಲಿದ್ದರೆ ಅನವಶ್ಯಕವಾದಂಥ ವ್ಯವಹಾರಗಳಿಗೆ, ನಿಮ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯವಹಾರಗಳಲ್ಲಿ ತಲೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ತಾಯಿ ಆರೋಗ್ಯ, ತಾಯಿ ವಿಚಾರವಾಗಿ ನೋಡ್ಕೊಳ್ಳಿ. ತಾಯಿ ಬಿಸ್ನೆಸ್ಸಲ್ಲಿ, ತಾಯಿ ಜಾಬಲ್ಲಿ ಏನಾದರೂ ಏರ್ಪೇರು ಆಗೋದು ಕೂಡ ಚಾನ್ಸಸ್ ಇರುತ್ತೆ.
ಆದರೆ ಶುಕ್ರ ಬುಧ ಕೂಡ ಅಲ್ಲೇ ಇರೋದ್ರಿಂದ ಬರ್ತಕ್ಕಂಥ ಸಮಸ್ಯೆ ಚಿಕ್ಕದರಲ್ಲೇ ಹೋಗ್ಬಿಡತ್ತೆ. ಸ್ವಲ್ಪ ಪ್ರಯತ್ನದಿಂದ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೋಬಹುದು. 5ನೇ ಮನೆಯಲ್ಲಿ ರಾಹು ಇದ್ರೆ ಸಂತಾನಹರಣ, ಮಿಸ್ಕ್ಯಾರೇಜಸ್ ಆಗೋದು. ರಾಹು 5ನೇ ಮನೆಯಲ್ಲಿದ್ದರೆ ಪ್ರೀತಿ ಪ್ರೇಮದಲ್ಲಿ ಜಗಳ ಬರ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಜಗಳ ಬರೋದು. ಸೊ ಅದರಿಂದ ಸ್ವಲ್ಪ ರಾಹು ಭಗವಾನರಿಗಾಗಿ ದುರ್ಗಾ ಸಪ್ತಶತಿಯನ್ನು ಓದ್ಕೊಳ್ಳಿ. ನಿಮ್ಮ ಹತ್ರದಲ್ಲಿ ಇರತಕ್ಕಂಥ ಯಾವುದೇ ದೇವಿ, ಚೌಡೇಶ್ವರಿ, ಪಟಾಲಮ್ಮ, ಮಾರಮ್ಮ, ಅಣ್ಣಮ್ಮ ಇಂಥ ಗ್ರಾಮ ದೇವತೆಗಳನ್ನು ಕೂಡ ನೀವು ಆರಾಧನೆ ಮಾಡ್ತಾ ಬಂದಿದ್ರೆ ರಾಹು ಶಾಂತರಾಗ್ತಾರೆ. ಮುಖ್ಯವಾಗಿ ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡೋದ್ರಿಂದ, ಅಲ್ಲಿ ಏನು ಅವೈಲಬಿಲಿಟಿ ಸೇವೆ ಇರುತ್ತೆ ಅದನ್ನು ನೀವು ಭಕ್ತಿಯಿಂದ ಮಾಡೋದ್ರಿಂದ ಕೂಡ ರಾಹು ಒಲಿತಾನೆ. ರಾಹು ನೈಋತ್ಯ ಮೂಲೆಯಲ್ಲಿ ರಾಹು ಸಾನ್ನಿಧ್ಯ ಇರುತ್ತೆ. ಆಗ್ನೇಯ ದಿಕ್ಕನ್ನು ಕೂಡ ನೋಡೋದ್ರಿಂದ ಅಗ್ನಿಮೂಲೆಯಲ್ಲಿ, ಅಂದರೆ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು, ನೈಋತ್ಯ ಮೂಲೆಯಲ್ಲಿ ಇದ್ದಿಲನ್ನು ಇಡ್ತಕ್ಕಂಥದ್ದು ಬೆಡ್ರೂಮಲ್ಲಿ, ಈ ಥರ ಮಾಡೋದ್ರಿಂದ ಕೂಡ ರಾಹು ಶಾಂತರಾಗ್ತದೆ. ಇನ್ನು ಉಳಿದಂಗೆ ನಿಮಗೆ 6ನೇ ಮನೆಯಲ್ಲಿ ಶನಿ ಭಗವಾನರು, 6ನೇ ಮನೆಯಲ್ಲಿ ಶನಿ ಭಗವಾನರು ಇದ್ದಾರೆ ಅಂದರೆ ಯಥೇಚ್ಛವಾದಂಥ ಫಲಗಳು ಕೊಡ್ತದೆ. ನೀವು ಬಯಸಿದ್ದು, ಆದರೆ ಪ್ರಯತ್ನ ಮಾಡಿದರೇನೇ ಕೊಡ್ತಾರೆ. ಕಷ್ಟಪಟ್ಟು ಓದೋರಿಗೆ ಒಳ್ಳೆ ರಿಸಲ್ಟ್ ಕೊಡ್ತಾರೆ, ಕಷ್ಟಪಟ್ಟು ದುಡಿಯೋರಿಗೆ ಒಳ್ಳೆ ಸಂಬಳ ಕೊಡ್ತಾರೆ. ದೈವಭಕ್ತಿಯಿಂದ ಗಂಡ ಹೆಂಡತಿ ಹೋಗ್ತಾ ಇದ್ರೆ ಅವರಿಗೆ ಎಲ್ಲ ಶುಭಫಲಗಳನ್ನು ಕೊಡ್ತಾ ಬರ್ತಾರೆ. ಆದ್ದರಿಂದ ಶನಿ ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ, ಗುರು ಭಗವಾನರು ನಿಮ್ಗೆ ಅನುಕೂಲಕರವಾಗಿದ್ದಾರೆ. ಮುಖ್ಯವಾಗಿ ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಕೇತು ಕೂಡ ನಿಮ್ಮ ಪರವಾಗಿದ್ದಾರೆ. ಇಷ್ಟು ಗ್ರಹಗಳು ನಿಮ್ಮ ಪರವಾಗಿ ಇದ್ದಾರೆ ಅಂದಮೇಲೆ ನೀವೇನೂ ಪ್ರಗತಿ ಸಾಧಿಸ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ, ನಿಮ್ಮ ಪ್ರಯತ್ನದಲ್ಲಿ ಲೋಪ ಇದೆ. ಪ್ರಯತ್ನ ಮುಖ್ಯ. ಕೆಲವ್ರಿಗೆ ಏನಂದರೆ ಸಡನ್ನಾಗಿ ಲಕ್ಷಾನುಗಟ್ಟಲೆ ದುಡ್ಡು ಬರ್ಬೇಕು ಅಂದ್ಕೊಳ್ತಾರೆ, ಯಾರಿಗೂ ಬರೋದಿಲ್ಲ ಥರ. ನೀವು ಕಷ್ಟಪಟ್ಟು ದುಡಿದು ನಿಮ್ಮ ಬುದ್ಧಿಶಕ್ತಿ ಸಾಮರ್ಥ್ಯಗಳನ್ನು ನೀವು ಉಪಯೋಗಿಸಿದ್ರೇ ನಿಮಗೆ ಲಕ್ ಬರುತ್ತೆ. ಸೊ ಅದಕ್ಕಾಗಿ ನೀವು ಏನಾದರೂ ಒಂದು ಪ್ರಯತ್ನವನ್ನು ಮಾಡಿ, ಒಂದು ಅಚಲವಾದ ನಿರ್ಧಾರವನ್ನು ಇಟ್ಕೊಂಡು ನೀವು ಪ್ರಯತ್ನಗಳನ್ನು ಮಾಡಿದರೆ ತುಲಾರಾಶಿಯವರು ನಂಬರ್ 1 ಜನವರಿಯಲ್ಲಿ. ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ನಾವು ಒಂದು ಟಿಪ್ಸ್ ಅಂತ ಹೇಳ್ತಾ ಇದ್ದೀವಿ. ಸಾಕಷ್ಟು ಜನ ಇಂಟ್ರೆಸ್ಟ್ ಆಗಿದೆ ಸರ್, ಪ್ರತಿ ತಿಂಗಳು ಕಂಟಿನ್ಯೂ ಮಾಡಿ, ಯಾವುದಾದ್ರೂ ಒಂದು ಹೊಸ ವಿಚಾರದ ಬಗ್ಗೆ ನೀವು ಹೇಳ್ತಾ ಬಂದಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಈ ತಿಂಗಳಲ್ಲಿ ಉದ್ಯೋಗದ ವಿಚಾರವಾಗಿ, ಯಾಕಂದರೆ ಮನುಷ್ಯನ ಜೀವನದಲ್ಲಿ ಬಾಲ್ಯ, ಯೌವನ, ವಿದ್ಯಾಭ್ಯಾಸ, ಇದಾದ ಮೇಲೆ ಉದ್ಯೋಗ, ಮದುವೆ, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರ್ತಕ್ಕಂಥದ್ದು. ಈಗ ಮದುವೆ, ಮಕ್ಕಳು ವಿಚಾರ ಆಲ್ರೆಡಿ ನಾವು ಹೇಳಿದ್ದೀವಿ. ಉದ್ಯೋಗ ಸಾಕಷ್ಟು ಜನಕ್ಕೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಉದ್ಯೋಗನೇ. ಉದ್ಯೋಗ ಇದ್ದರೆ ಜೀವನ ಸುಗಮವಾಗಿ ನಡೀತಾ ಇರುತ್ತೆ. ಉದ್ಯೋಗ ಇದ್ದರೆ ನಿರಂತರವಾಗಿ ದುಡ್ಡು ಬರ್ತಾ ಇರುತ್ತೆ. ಉದ್ಯೋಗಂ ನಾಸ್ತಿ ದಾರಿದ್ರ್ಯಂ ಅಂತ ಹಿರಿಯರು ಹೇಳಿದರು. ಯಾರಿಗೂ ಉದ್ಯೋಗ ಇರುತ್ತೋ, ಯಾವನಿಗೂ ಸಂಪಾದನೆ ಇರುತ್ತೋ ಅವನಿಗೆ ದರಿದ್ರ ಇರಲ್ಲ ಅಂತ. ಓವರ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋರಿಗೆ, ಸುಮ್ಮನೆ ಸಾಲಗಳು ಮಾಡಿಕೊಂಡು ಮಜಾ ಮಾಡೋರಿಗೆ ಇದು ಅನ್ವಯಿಸೋದಿಲ್ಲ. ಉದ್ಯೋಗ ಇಲ್ಲ ಅಥವಾ ನಾವು ಉದ್ಯೋಗ ಯಾವ ಥರ ಪಡ್ಕೋಬೇಕು ಅಂತಕ್ಕಂಥ ಕೆಲವು ಉಪಾಯಗಳನ್ನು ನಾನು ಹೇಳ್ತಾ ಬರ್ತೀನಿ. ಉದ್ಯೋಗವನ್ನು ಪಡ್ಕೋಬೇಕಂದ್ರೆ ಮುಖ್ಯವಾಗಿ ಒಂದು ಸಣ್ಣ ಟೆಕ್ನಿಕ್ ಹೇಳ್ತೀನಿ. ಒಂದು ಲೆಮನ್ ತಗೊಳ್ಳಿ, ನಿಂಬೆಹಣ್ಣು, ಅದನ್ನು 4 ಭಾಗಗಳಾಗಿ ಮಾಡಿ. ಈ 4 ಭಾಗಗಳನ್ನು ಮಾಡಿರ್ತಕ್ಕಂಥ ನಿಂಬೆಹಣ್ಣನ್ನು ಒಂದು ಪ್ಲಸ್ ಥರ ರೋಡ್ ಇರತ್ತಲ್ಲ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊಂಡು ಎಲ್ಲ ಡೈರೆಕ್ಷನಲ್ಲೂ ಒಂದೊಂದು ಪೀಸನ್ನು ಬಿಸಾಕಿ ಮನೆಗೆ ಬನ್ನಿ. ಕಾಲು ತೊಳ್ಕೊಂಡು ಮನೆಗೆ ಎಂಟ್ರಿ ಕೊಡಿ. ಇದನ್ನು ನೀವು 7 ದಿವಸ 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಕಂಟಿನ್ಯೂಟಿ ಇದ್ದರೆ ನಿಮಗೆ ಇದು ಫಲ ಕೊಡುತ್ತೆ. ನೀವು ಈ ನಿಂಬೆಹಣ್ಣನ್ನು ಬಿಸಾಕಿದಾಗ ಅಲ್ಲಿ ಸೂಕ್ಷ್ಮ ಶರೀರಗಳಂತ ಇರ್ತಾವೆ, 4 ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ, ಅವು ಗ್ರಹಿಸಿ ನಿಮಗೆ ಫಲವನ್ನು ಕೊಡ್ತವೆ. ಮತ್ತು ಉದ್ಯೋಗ ಪಡ್ಕೊಳ್ಳೋದಕ್ಕೆ ಕೆಲವು ಮಂತ್ರಗಳು ಕೂಡ ಇದ್ದಾವೆ. ಈ ಮಂತ್ರಗಳನ್ನು ನೀವು ನಿಯಮಿತವಾಗಿ ಪಠನೆ ಮಾಡೋದ್ರಿಂದ, ಜಪ ಮಾಡೋದ್ರಿಂದ ನಿಮಗೆ ಬೇಗ ಉದ್ಯೋಗ ಪಡ್ಕೊಳ್ಳಿಕ್ಕೆ, ಉದ್ಯೋಗ ಕಳ್ಕೊಂಡು ಉದ್ಯೋಗ ಪಡ್ಕೊಳ್ಳೋದಕ್ಕೆ, ಮತ್ತು ಹೊಸದಾಗಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ, ಕಾಲೇಜ್ ಮುಗಿಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಕೂಡ ಈ ಮಂತ್ರಗಳು ಅನ್ವಯ ಆಗುತ್ತೆ. ಇದು ನಾನು ಬೇರೆ ಬೇರೆ ಮೂಲಗಳಿಂದ ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಗಿದ್ರೆ ಅವು ಕೂಡ ಇದ್ರ ಜೊತೆಗೆ ನೀವು ಪಾಲನೆ ಮಾಡಿ. ಮೊದಲನೇ ಮಂತ್ರ,
ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಓಂ ಹ್ರೀಂ ಕಾರ್ಯಸಿದ್ಧಿಂ ಓಂ ನಮಃ. ಎರಡನೇ ಮಂತ್ರ ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಓಂ ಹ್ರೀಂ ಪದ್ಮೆ ರಾಜ್ಯ ಪ್ರಾಪ್ತಿಂ ಹ್ರೀಂ ಕ್ಲೀಂ ಕ್ಲೀಂ ಸ್ವಾಹ. ಇನ್ನು ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ, ನಾವೆಲ್ಲ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಒಂದೊಂದು ಸರ್ತಿ ನಮಗೆ ಅಡಚಣೆಗಳು ಕೂಡ ಇರುತ್ತೆ. ದೃಷ್ಟಿದೋಷ ಆಗಿರ್ಬೋದು, ದಾಟ ದೋಷ ಆಗಿರ್ಬೋದು, ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಇನ್ನೇನು ಸಿಕ್ಬಿಡತ್ತೆ, ಫೈನಲ್ HR ರೌಂಡ್ ಇದೆ, ನನಗೇನು ಜಾಬ್ ಸಿಕ್ಕತ್ತೆ ಅನ್ನೋ ಸ್ಟೇಜಲ್ಲಿ ಕೂಡ ಸಿಗದೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾದರೂ ಅಡ್ಡಿ ಆತಂಕ ಇದ್ದರೆ ಒಂದು ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ. ಇದು ತಂತ್ರಬಾಧೆ, ಒಂದು ಮಾಂತ್ರಿಕ ದೋಷ ಅಥವಾ ಏನಾದರೂ ದೃಷ್ಟಿದೋಷ ಇರೋದಕ್ಕೆ ಉಪಯೋಗ ಆಗ್ತಕ್ಕಂಥ ಮಂತ್ರ. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಓಂ ಐಂ ಹ್ರೀಂ ತಂತ್ರ ನಿವಾರಣಾಯ ಫಟ್. ಈ ಮಂತ್ರಗಳನ್ನು ನೀವು 108 ಹೇಳ್ಕೋಬೋದು. ಅಥವಾ ನಿಮಗೆ ಕೌಂಟ್ ಮಾಡೋದಕ್ಕೆ ಸಾಧನಗಳಿಲ್ಲ ಅಂತ ಹೇಳಿದರೆ ನೀವು ಒಂದು ಅಲಾರಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಅಲಾರ್ಮ್ ಇಟ್ಕೊಂಡು ಈ ಮಂತ್ರಗಳನ್ನು ನಿಯಮಿತವಾಗಿ ನೀವು ಪಠನೆ ಮಾಡೋದ್ರಿಂದ ನಿಮಗೆ ಉದ್ಯೋಗ ಭಾಗ್ಯ ಸಿಕ್ಕಿ ಒಳ್ಳೆ ಕಂಪನಿಯಲ್ಲಿ ಕೆಲಸಕ್ಕೆ ಕೂಡ ಅವಕಾಶಗಳು ಸಿಕ್ಕೋದಕ್ಕೆ ಸಾಧ್ಯ ಆಗುತ್ತೆ. ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಾಗ್ಯ ಸೂಕ್ತವನ್ನು ದಿನಕ್ಕೆ 11 ಬಾರಿ ಓದೋದ್ರಿಂದ ಕೂಡ ನಿಮಗೆ ಒಳ್ಳೆ ಉದ್ಯೋಗ ಸಿಕ್ಕತ್ತೆ. ಉದ್ಯೋಗ ಕಳ್ಕೊಂಡಿರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗ ಸಿಕ್ಕತ್ತೆ, ಉದ್ಯೋಗದಲ್ಲಿ ಇರೋರು ಕೂಡ ಓದ್ಕೊಳ್ಳೋದ್ರಿಂದ ಪ್ರಮೋಷನ್ ಸಿಕ್ಕತ್ತೆ. ಈ ಮಂತ್ರಗಳು ಹೇಳಿ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ. ಈ ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಒಂದು ವೇಳೆ ಇದೆಲ್ಲ ಹೇಳಿ ಏನೂ ಆಗ್ತಾ ಇಲ್ಲಂದರೆ ಒಂದು ಸರ್ತಿ ನಿಮ್ಮ ಜಾತಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಅಸ್ಟ್ರಾಲಜರ್ಗೆ ದುಡ್ಡು ಕೊಟ್ಟು ಕೇಳಿಸಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.